ಸ್ವಲ್ಪ ಸುಖ ಬಂತು ಅಂತಂದರೆ ನಾವು ಯಾರ್ಯಾರನ್ನ ಎಷ್ಟೆಷ್ಟು ನೆನಪಿಟ್ಕೊಂಡಿರ್ತೀವೋ ಗೊತ್ತಿಲ್ಲ. ಒಂದು ಸತ್ಯ ನೆನಪಿಟ್ಟುಕೊಳ್ಬೇಕು, ಮನುಷ್ಯನಾದವನು ಏನೂ ಇಲ್ಲದೆ ಇದ್ದಾಗ ನಮಗೆಲ್ಲ ದೇವರು ನೆನಪಕ್ಕಾವ. ತಿನ್ನಾಕ ಅನ್ನ ಇಲ್ಲದೆ ಇದ್ದಾಗ, ಇರಾಕ ನೆರಳಿಲ್ಲದೆ ಇದ್ದಾಗ, ಒಂದಷ್ಟು ಬದುಕುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದಾಗ, 4 ಜನಗಳ ಮಧ್ಯೆ ಮಾನ ಸನ್ಮಾನಗಳಿಲ್ಲದೆ ಇದ್ದಾಗ, ಒಟ್ಟಾರೆ ಒಂದ ಮಾತಿನಾಗಿ ಹೇಳೋದು ಅಂದ್ರೆ ಕಷ್ಟ ಅಂತಿದ್ದಾಗ ನಮಗೆಲ್ಲ ದೇವರು ನೆನಪಕ್ಕವ. ಸ್ವಲ್ಪ ದೇವರು ಸುಖ ಕೊಟ್ಟುಬಿಟ್ಟ ಅಂತಂದ್ರೆ ಆ ದೇವ್ರ ನೆನಪಾಗಂಗಿಲ್ಲವ. ಯಾಕೋ ದೇವ್ರಿಗೆ ಹೋಗಿಲ್ಲವೇ, ಕೈ ತುಂಬ ಕೆಲಸದಾವ, ಏನು ಹೋಗೋದು, ಪುರ್ಸತ್ತಿದ್ದಾಗ ಹೋದ್ರೆ ಆತಾಳಂತ, ಪುರ್ಸತ್ತಿದ್ದಾಗ ಹೋದ್ರೆ ಆತಾಳಂತಾರ. ಆದ್ರೆ ನೆನಪಿರಲಿ, ಇಲ್ಲಿ ನೋಡ್ರಿ, ಇಲ್ಲಿ ಬಂದಿರೋ ಭಕ್ತರು ಹೆಂಗದಾರಂದ್ರೆ, ನಾನು 1000 ಕೆಲಸ ಇರುವಲ್ದಕ್ಕೆ ಅಲ್ಲಿ ಗುರುವಿನ ಪುಣ್ಯದ ಕಾರ್ಯ ನಡೆಯಕತ್ತೈತಿ ಅಂದ್ರೆ ಮೊದಲು ಅವನ ಹತ್ರ ಹೋಗ್ಬೇಕು. ಯಾಕಂದ್ರೆ ಅವ ಕೊಟ್ಟ ಮೇಲಿನ ನಮ್ಮ ಬದುಕು ಬೆಳ್ಳಗಾಗಿದ್ದು, ನಮ್ಮ ಬದುಕು 4 ಮಂದಿಗೆ ನೋಡುವಂಗಾಗಿದ್ದು ಅನ್ನೋದೈತಲ್ಲ, ಈ ಭಾವ ಸಿಗೋದು ಭಾಳ 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 ಅಪರೂಪ. ಅದಕ್ಕೆ ಹೇಳ್ತಾರೆ, ಒಳ್ಳೆ ಗುರುಗಳಿಗೆ ಒಳ್ಳೆ ಶಿಷ್ಯರು ಸಿಗೋದು ಭಾಳ ಅಪರೂಪ. ಒಳ್ಳೆಗೆ ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ, ಹೊಟ್ಟೆ ತುಂಬೋ ಮಟ್ಟನು ಎಲ್ಲರಿಗೂ ಹೌದು 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 ಅಂತಾನೆ. ಹೊಟ್ಟೆ ತುಂಬಿಂದ ಹೊಳ್ಳೆ ನೋಡೋರು ಮಗ, ಹೊಟ್ಟೆ ತುಂಬಿಂದ ಹೊಳ್ಳೆ ನೋಡಂಗಿಲ್ಲ ಮಗ. ಯಾಕಂದ್ರೆ ಅದು ಹಂಗೆ ಮಾಡಿಸ್ತೈತೆ. ಅಧಿಕಾರ, ಸಂಪತ್ತ, ರೊಕ್ಕ, ರೂಪಾಯಿ ಇವು ಹೆಂಗಿರ್ತಾವು ಅಂತಂದರೆ ನಮ್ಮ ನಿತ್ಯ ದಿನಚರಿಯನ್ನೇ ಬದಲಿ ಮಾಡ್ಕೊಂತ ಹೋಗ್ಬಿಡ್ತಾವೆ. ಅದಕ್ಕೆ ನಮ್ಮವರೊಬ್ಬರು ಭಾಳ ಚಲೋ ಬರೆದ್ರು, ಹಾರುವ ಹಕ್ಕಿಗೆ ರೆಕ್ಕೆ ಕೊಟ್ಟವರಾರಯ್ಯ, ಕುಣಿವ ನವಿಲಿಗೆ ನಾಟ್ಯವ ಕಲಿಸಿದವರಾರಯ್ಯ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಮಾತ. ಹಾರುವ ಹಕ್ಕಿಗೆ ರೆಕ್ಕೆ ಕೊಟ್ಟವರಾರಯ್ಯ, ಕುಣಿವ ನವಿಲಿಗೆ ನಾಟ್ಯ ಕಲಿಸಿದವರಾರಯ್ಯ, ಸವಿ ಮಾತನಾಡುವ ಅರಗಿಣಿಗೆ ಮಾತು ಕಲಿಸಿದವರಾರಯ್ಯ, ಬೀಸುವ ಗಾಳಿಗೆ ಜಾಡು ತೋರಿದವರಾರು, ಹರಿವ ನದಿಗೆ ತನ್ನ ಹಾದಿ ಕೊಟ್ಟವರಾರು, ಉರಿವ ಬೆಂಕಿಗೆ ಶಕ್ತಿ ಕೊಟ್ಟವರಾರು, ಇದಾವುದನ್ನೂ ಕೊಡದಿರುವ ಮನುಷ್ಯ ಅವ ಕೊಟ್ಟ ಭಾಗ್ಯದಲ್ಲಿ ನಾ ಕೊಟ್ಟೆನೆಂದು ಮೆರೆವಾಗ, ಕೊಟ್ಟವನ ಪಾದಕ್ಕದು ಅರ್ಪಿತವಾಗದಿದ್ದರೆ ಕೊಟ್ಟ ಸಂಪತ್ತಿಗೆ ಅರ್ಥವೆಲ್ಲಿಯೋ, ಕೊಟ್ಟ ಸಂಪತ್ತಿಗೆ ಅರ್ಥವೆಲ್ಲಿಯದು. ಹೇಳ್ತಾರೆ ಅವರು, ಇಳೆ ನಿಂಬೆ ಹುಣಸಿ ಮಾವಿನ ಮರಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಹಲಸು ತೆಂಗಿನ ಮರಕ್ಕೆ ಸಿಹಿ ನೀರೆರೆದವರಾರಯ್ಯ. ಅವ ಒಂಚೂರು ಮುಂದೆ ಬರ್ರಿ, ಇವತ್ತು ಗ್ರಹಣಿಯಲ್ಲಿ ಬರ್ರಿ. ಈಗ ನಿಮಗೆಲ್ಲರಿಗೂ ಸಿಟ್ಟು ಬಂತಿಲ್ಲ. ಈಗ ಅದಕ್ಕೆ ನಾಳೆ ನೀವೇನು ಮಾಡ್ಬೇಕಂದ್ರೆ, ನೀವೇ ಮುಂದೆ ಕುಂತು ಬಿಡ್ಬೇಕು. ಮತ್ತೆಲ್ಲಿ ಸರಿ ಅಂತಾರೆ ನೋಡೋಣ, ಕೊಡ್ರಿ ಕರ್ಕೊಂಡು ಕೊಡ್ಬೇಕು. ನಾವೆಲ್ಲರೂ ಕೂಡೇ ಇರಬೇಕು, ನಾವೆಲ್ಲರೂ ಒಬ್ಬರಿಗೊಬ್ಬರು ಕೂಡಿನೇ ಇರಬೇಕು, ಹೊಂದ್ಕೊಂಡಿರ್ಬೇಕು, ಒಬ್ಬರನ್ನೊಬ್ಬರು ಅಪ್ಪಗೊಳ್ಬೇಕು. ಇದನ್ನೆಲ್ಲ ಯಾರು ಕಲಿಸ್ಯಾರ ಗೊತ್ತ? ತಾಟಿನೊಳಗಿನ ಊಟ ಕಲಿಸೈತಿ, ಹೌದಲ್ಲ? ತಾಟಿನೊಳಗಿನ ಊಟ ಹೇಳಿಕೊಡುತ್ತದೆ ಏನಂತ, ಬರೀ ಅನ್ನ ನೀರು ತಿನ್ನಿರಿ ನೋಡೋಣ. ಇಲ್ಲ, ಅನ್ನದಾಗ ಒಂದಿಟ್ಟು ಸಾರು ಬೇಕು, ಜಾಗ ಇಲ್ಲ ಅಂತ ಬಿಡ್ತೀವನ್ನ. ಇಲ್ಲ, ಸಾರು ಆದಮೇಲೆ ಅದಕ್ಕೊಂದಿಟ್ಟು ಉಪ್ಪಿನಕಾಯಿ ಬೇಕು, ಉಪ್ಪಿನಕಾಯಿ ನೀಡಿದರೂ ಸಮಾಧಾನ ಇಲ್ಲ, ಮತ್ತು ಅದಕ್ಕೊಂದಿಟ್ಟು ಪುಡಿ ಶೇಂಗಾ ಚಟ್ನಿ ಬೇಕು. ಅದನ್ನೇ ನೀಡಿದರೂ ಸಮಾಧಾನ ಇಲ್ಲ, ಮತ್ತು ಅದಕ್ಕೊಂದಿಟ್ಟು ಕುರುಡಿಗೆ ಸಂಡಿಗೆ ಏನಾರು ಕರೆದಿರ್ತೀರಿ ಅವು ಬೇಕು. ಇವೆಲ್ಲ ತಿಂದ ಮೇಲೆ ಮತ್ತೆ ಅದಕ್ಕೊಂದು ಬಾಳೆಹಣ್ಣು ಬೇಕು, ಮತ್ತು ಹಾಲಿದ್ರೆ ಹಾಲು ಬೇಕು, ಮೊಸರಿದ್ರೆ ಮೊಸರು ಬೇಕು, ಹೌದಲ್ಲ? ಬೇರೆ ಬೇರೆ ತಿನ್ನೋದಪ್ಪ. ಮತ್ತೊಂದಿಷ್ಟು ಅಕ್ಕಿ ಬಾಯಾಗ ಹಾಕ್ಕೊಳ್ಳೋದು, ಆಮೇಲೆ ಒಂದಿಷ್ಟು ನೀರು ಕುಡಿಯೋದು. ಮತ್ತು ಅಕ್ಕಿ ಬಾಯಾಗ ಹಾಕ್ಕೊಂಡ್ವಿ, ನೀರು ಕುಡಿದ್ವಿ, ಅನ್ನ ಹಾಕ್ಬೇಕಲ್ಲ, ಬೆಂಕಿ ಒಲೆ ಅಂತ ತೊಗೊಂಡಿಗೆ ಬಾಯಾಗ ಹಾಕ್ಕೊಂಡ್ಬಿಡೋದು ಅಲ್ಲ. ಒಂದು ತಟ್ಟೆಯೊಳಗಿನ ಪ್ರಸಾದ ರುಚಿ ಆಗಬೇಕು ಅಂದರೆ ಎಲ್ಲವೂ ಹೆಂಗೆ ಕೂಡಿರ್ಬೇಕಲ್ಲ. ಹಂಗೆ ಸ್ವಲ್ಪ ಲೇಟಾಗಿ ಬಂದಾರಂದ್ರೆ ಪಟ್ನ ನಾವೆಲ್ಲರೂ ಅವ್ರನ್ನ ಕರ್ಕೊಂಡು ನಾವೇ ಮುಂದೆ ಸರಿದು ಕುಂತು ಬಿಡ್ಬೇಕು. ಅದ್ರಾಗ ಸಿಟ್ಟಾಗೋದಲ್ಲ, ಹೌದಲ್ಲ? ಒಟ್ಟ ಸಿಟ್ಟಾಗೋಗಿಪ್ಪ. ನಾನು ನಿಮಗೆ ಹೇಳ್ತಿದ್ದೆ, ಇಳಿಲಿಂಬೆ ಹುಣಸಿ ಮಾವಿನ ಮರಕ್ಕೆ ಹುಳಿ ನೀರೆರೆದವರಾರಯ್ಯ, ಕಬ್ಬು ಹಲಸು ತೆಂಗಿನ ಮರಕ್ಕೆ ಸಿಹಿ ನೀರೆರೆದವರಾರಯ್ಯ.
ಒಂದು ತೆಂಗಿನ ಗಿಡ, ಒಂದು ಲಿಂಬೆ ಗಿಡ. ತೆಂಗಿನ ಗಿಡದ ಬುಡಕನ ಲಿಂಬೆ ಗಿಡ ಇರ್ತದೆ. ತೆಂಗಿನ ಗಿಡದ ಬುಡಕನ ಲಿಂಬೆ ಗಿಡ ಇರ್ತದೆ. ತೆಂಗಿನ ನೀರು ಸಿಹಿ ಆಗ್ತೈತಿ, ಲಿಂಬಿ ಹಣ್ಣಿನೊಳಗಿನ ನೀರು ಹುಳಿ ಆಗ್ತೈತಿ. ಹಾಕಿದ ನೀರು ಬೇರೆ ಏನು? ಎರಡೂ ಒಂದ. ಹಾಕಿದ ಭೂಮಿ ಬೇರೆ ಏನು? ಎರಡೂ ಒಂದ. ಅದಕ್ಕೆ ಬೀಸಿದ ಗಾಳಿ, ನೀರುನು ಒಂದೇ, ಗಾಳಿನೂ ಒಂದೇ, ಬೆಳಕುನು ಒಂದೇ, ಬಿಸಿಲುನು ಒಂದೇ. ಆದ್ರೆ ಅದರ ರುಚಿ ಬೇರೆ ಬೇರೆ ಅದು ನೋಡ್ರಿ. ಅದರ ರುಚಿ ಬೇರೆ ಬೇರೆ ಅದು ನೋಡ್ರಿ. ಅದು ಒಂದು ಹುಳಿ ಆಯ್ತು, ಒಂದು ಸಿಹಿ ಆಯ್ತು. ಹುಳಿಯಾದರೂ ಚಿಂತೆ ಇಲ್ಲ, ದೇವ್ರ ಮುಂದೆ ಹೋಗಿ ಕುಂತುಕೊಳ್ತು. ಸಿಹಿಯಾದರೂ ಚಿಂತೆ ಇಲ್ಲ, ದೇವರ ಅಭಿಷೇಕಕ್ಕೂ ಹೋತು. ಅದು ನಾವು ಸಾರ್ಥಕತೆ ಮಾಡ್ಕೊಳ್ತಾವೆ. ಅಲ್ಲಿ ಬದಲಾಗಿದ್ದು ನೀರಲ್ಲ, ಬದಲಾಗಿದ್ದು ಬೆಳಕಲ್ಲ, ಬದಲಾಗಿದ್ದು ಬಿಸಿಲಲ್ಲ, ಬದಲಾಗಿದ್ದು ಹಾಕಿರುವಂತಹ ಆ ವ್ಯವಸ್ಥೆ ಗಾಳಿನೂ ಅಲ್ಲ. ಏನು ಬದಲಾಗಿದ್ದು ಅಂತಂದ್ರೆ ಅದರ ಬೀಜ. ಅದರ ಬೀಜ. ನಾವು ಹುಳಿ ಅದೀನಿ ಅಂತ ಹೇಳೋದು ದೇವ್ರನ್ನ ಬಿಟ್ಟು ಹಿಂದೆ ಸರಿಲಿಲ್ಲ, ನಾನು ಸಿಹಿ ಅದೀನಿ ಅಂತ ಅದು ದೇವ್ರ ಮುಂದೆ ಹೋಗಿ ಕುಂದಿರ್ಲಿಲ್ಲ. ಎರಡೂ ದೇವರ ಪಾದಕ್ಕನ ಅರ್ಪತ ಆದವು. ಅವು ಎರಡೂ ಹೇಳ್ತಾವಂತ, ಒಂದು ಸಾರಿ ನನಗೆ ಭೂಮಿ ಮೇಲೆ ಜನ್ಮ ಕೊಟ್ಟಿರಿ ಅಂದಮೇಲೆ ಭಾಳ ದಿವಸ ಗಿಡದಾಗ ಬಿಟ್ರೆ ನಾ ಕೆಟ್ಟು ಹೋಗ್ಬಿಡ್ತೇನೆ, ಭಾಳ ದಿವಸ ಗಿಡದಾಗ ಬಿಟ್ರೆ ನಾ ಕೆಟ್ಟು ಹೋಗಿಬಿಡ್ತೇನೆ. ನನ್ನನ್ನು ಗಿಡದಾಗ ಹುಟ್ಟಿ ಗಿಡದಾಗ ಸಾಯಕ್ಕೆ ಬಿಡಬೇಡ್ರಿ. ನನ್ನನ್ನು ಗುರುವಿನ ಪಾದಕ್ಕೆ, ದೇವರ ಪಾದಕ್ಕೆ ಅರ್ಪಣೆ ಮಾಡಿ ನಾ ಹುಟ್ಟಿದ್ದಕ್ಕೆ ಮುಕ್ತಿ ಕೊಡ್ರಿ ಅಂತ ಅವು ಬೇಡ್ಕೊಳ್ತಾವಲ್ಲ. ಹಂಗೆ ನಾವು ಕೂಡ ಮನುಷ್ಯ ಎಲ್ಲ ಮರಿಬಾರ್ದು, ಮರೆತರ ಮರೆಯಲ್ರಕ್ಕ ಇನ್ನೊಬ್ಬರು ಮಾಡಿದ ಉಪಕಾರ ಮರಿಬಾರ್ದು. ಒಣ್ಣೆದ್ದು ಎಲ್ಲ ಮರಿಬಾರ್ದು. ಹಂಗೆ ಮರೆಯಬೇಕು, ಮರಿತಾನ ಅಂತಂದ್ರೆ ಇನ್ನೊಬ್ಬರು ಮಾಡಿದ ಉಪಕಾರ ಮರಿಬಾರ್ದು. ಉಪಕಾರ ಮರೆದ್ರೂ ಚಿಂತೆ ಇಲ್ಲ, ಬಿದ್ದಾಗ ನಮ್ಮನ್ನು ಕೈ ಹಿಡಿದು ಎತ್ತಿದವ್ರನ್ನ ಮರಿಬಾರ್ದು. ಬಿದ್ದಾಗ ನಮ್ಮನ್ನು ಕೈ ಹಿಡಿದು ಎತ್ತಿದವ್ರನ್ನ ಮರೆದ್ರೂ ಚಿಂತೆ ಇಲ್ಲ, ಅತ್ತಕೊಂತ ಕುಂತಾಗ ಬಂದು ನಮ್ಮ ಕಣ್ಣೀರು ಒರೆಸಿದವ್ರನ್ನ ಮರಿಬಾರ್ದು. ಅವ್ರನ್ನ ಮರೆತರೂ ಮರೆಯಲ್ರಕ್ಕೆ ಏನು ತೊಂದರೆ ಇಲ್ಲ. ಆದರೆ ಹೊಟ್ಟೆಗೆ ತುತ್ತು ಕೂಳಿಲ್ಲದೆ ಇದ್ದಾಗ ತಾವು ಉಣ್ಣೋದು ಬಿಟ್ಟು ನಮಗೆ ಊಟ ಮಾಡಿಸಿರ್ತಾರಲ್ಲ, ಅವ್ರನ್ನ ಮಾತ್ರ ಸಾಯೋವರೆಗೂ ಮರಿಬಾರ್ದು. ನಾವು ನಮ್ಮ ಜೀವನ ಹೆಂಗೆ ಹೊಂಟೈತಿ ಅಂದ್ರೆ ಇದೆಲ್ಲದಕ್ಕೂ ವಿರುದ್ಧನ ಹೊಂಟೈತಿ. ಇದೆಲ್ಲದಕ್ಕೂ ವಿರುದ್ಧ ಮರೆಯಾಕತ್ತೇವೆ. ಎಷ್ಟರ ಮಟ್ಟಿಗೆ ಮರೆಯಾಕತ್ತೀವಿ ಅಂದ್ರೆ ಇವತ್ತು ನಾವು ಬದುಕುವುದಕ್ಕೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನು ಮರೆಯಾಕತ್ತೇವೆ. 4 ತಾಸಿನ ಸಂಪತ್ತು ಬಂದು, 3 ದಿನದ ಸುಖ ಬಂದು, ಒಂದು 4 ಕಾಸು ಕಿಮ್ಮತ್ತು ಬಾಳುವಂತಹ ರೊಕ್ಕ ರೂಪಾಯಿ ಬಂದು, ಹೃದಯಂತಿಕೆಯನ್ನು, ಪ್ರೀತಿಯನ್ನು ಬಿದ್ದಾಗ ಕೈ ಹಿಡಿದೆತ್ತಿದವರ ಆತ್ಮೀಯತೆಯನ್ನು ಮರೆಸಾಕತ್ತೈತಲ್ಲ. ಒಂದು ಕಾಲಿತ್ತು, ಒಂದು ಓಣಿ ಅಂತಿದ್ರೆ ಒಂದು 10 ಮನೆಯೊಳಗೂ ಒಂದು ಮನ್ಯಾಗ ರೊಟ್ಟಿ, ಇನ್ನೊಂದು ಮನ್ಯಾಗ ಪಲ್ಯ, ಇನ್ನೊಂದು ಮನ್ಯಾಗ ಸಾರ, ಮತ್ತೊಂದು ಮನ್ಯಾಗ ಏನೋ ತಿಂದು ಎಲ್ಲ ಉಂಡು ನಾವು ಬೇರೆ ಅವ್ರು ಬೇರೆ, ಅವ್ರ ಜಾತಿ ಇವ್ರ ಜಾತಿ ಏನೂ ಇದ್ದಿದ್ದಿಲ್ರಿ. ಕರೆದವ್ರ ಮನೆ ಕೂಸಾಗಿ ಅಲ್ಲಿ ಊಟ ಮಾಡಿ ಹೋಗ್ಬಿಡ್ತಿದ್ರಿ ಎಲ್ಲರೂ. ಹೊರಗೆ ಅಂಗಳಕ್ಕೆ ಕುಂತರು ಅಂದರೆ ಎಲ್ಲರ ಮನ್ಯಾಗೂ ಮಾಡಿದ್ದು ತೊಗೊಂಬಂದು ಕಟ್ಟಿಗೆ ಕೂತ್ಕೊಂಡು ತಿನ್ಕೊಂತ ಒಂದಾಗಿರ್ತಿದ್ವು. ಈಗ ಏನಾಗ್ಯವ ಪರಿಸ್ಥಿತಿ ಅಂದ್ರೆ ಕಟ್ಟಿಗೆ ಕೂತ್ಕೊಂಡು ಓಣೇನ ಮಂದಿ ಒಂದಾಗಿ ತಿನ್ನೋದಲ್ಲ, ಒಂದ ಮನ್ಯಾಗನ ಬೆಡ್ರೂಮ್ನಾಗ 2 ಲೈಟ್ ತಕ್ಕೊಂಡು ತಿಂತಾವ, 1-2 ರೂಮ್ನಾಗ ಕದ ಮುಚ್ಕೊಂಡು ತಿಂತಾವ, ಅಡಿಗೆ ಮನ್ಯಾಗ ಕಪ್ಪನ ಬಾಯಿಗೆ ಹೋಗ್ಕೊಂಡು ಹೊರಗೆ ಬರ್ತಾವ. ಎಲ್ಲಿ ಹೋತು ನಮ್ಮ ಪರಂಪರೆ? ಎಲ್ಲಿ ಹೋತು ನಮ್ಮ ವಿಚಾರ? ತಾಯಿ ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಬೇಕು. ಪ್ರವಚನ, ಪುರಾಣ, ಶಾಸ್ತ್ರ ಕೇಳ್ಕೊಂತನೇ ಬಂದೇವಿ. ಈ ಕೇಳು ಪುರಾಣಕ್ಕೆ ಅರ್ಥ ಯಾವಾಗ ಬರ್ತೈತಿ ಅಂತಂದ್ರೆ ಹಿಂದಿನವ್ರು ಏನಿದ್ರಲ್ಲ, ಒಂದು ಗುಟ್ಟಕ್ಕೆ ನೀರು ಕೊಡಬೇಕಾದ್ರೆ ಅವ್ರು ಏನೂ ಎಣಿಸ್ತಿದ್ದಿಲ್ಲ, ಒಂದು ಹೊತ್ತಿನ ಪ್ರಸಾದ ಕೊಡಬೇಕಾದ್ರೆ ಅವ್ರು ಏನೂ ಅನಿಸ್ತಿದ್ದಿಲ್ಲ. ಅವ್ರ ತಲೆಯಾಗ ಹಿಂಗಿತ್ತಲ್ಲ, ಯಾರು ಒಬ್ರು ಕೇಳಕ್ಕೆ ಬಂದಾರಂದ್ರೆ ಈಗ ಭಾಳ ಬ್ಯಾಡ್ರಿ, ನಿಮ್ಮನ್ನ ನೇರವಾಗಿ ಕೇಳ್ತೇನ, ನೀವು ಬಸ್ ಸ್ಟ್ಯಾಂಡ್ನಾಗ ನಿಂತೀರಂತ ಅನ್ಕೊಳ್ರಿ, ಅಲ್ಲೊಬ್ಬ ಪೂರ ಕುಡ್ದಿರ್ತಾನ, ಅವ ಬಂದು ಹಿಂಗೆ ಕೈ ಹೊಡ್ತಾನ, ಏನಾರ ಕೊಡ್ರಿ ಅಂತಾನ, ನೀವು ಕೊಡ್ತಿರೋ ಅವನು ಬೈಕೊಂಡು ಮುಂದೆ ಹೋಗಿರೋ. ಕೊಡೋರ್ನ ಬಿಡಿಸ್ತಾರೆ ಒಂದಿಷ್ಟು ಮಂದಿ, ಅವ್ನು ಕುಡಿದು ಸಾಯ್ತಾನ್ರಿ, ಅವ್ನಿಗೆ ಯಾಕೆ ಕೊಡ್ತೀರಿ ನೀವು? ಹೌದಲ್ಲ, ಅವ್ನು ಕೊಡಬೇಡ್ರಿ, ಉಪಯೋಗ ಇಲ್ಲ ಅಂತ. ಅವ ಕುಡಿದು ಸಾಯ್ತಾನ, ಅವ್ನು ಕೊಡಬೇಡ್ರಿ. ನಿಮಗೆ ಗೊತ್ತಿರಲಿ ಅವ ನಿಮ್ಮನ್ನು ಕಾಡುವುದಕ್ಕೂ ಬಂದಿರಲ್ಲ, ನಿಮ್ಮನ್ನು ಬೇಡುವುದಕ್ಕೂ ಬಂದಿರಲ್ಲ. ನೀವು ಕೊಡ್ತೀರೋ ಇಲ್ಲೋ ಅಂತ ಪರೀಕ್ಷೆ ಮಾಡುವುದಕ್ಕೆ ದೇವರೇ ಕಲಿಸಿರ್ತಾನೆ. ಸತ್ರ ಅವನ ಕರಮ್ರಿ, ಸತ್ತು ಹೋಗುವಲ್ನಕ್ಕೊಬ್ಬ ಬೇಡ ನಂತರ ಕೊಡಕ್ಕೆ ಬಂದಿರೋದೇನು?
ದೇವರು ಬೇಡಕ್ಕೆ ಒಬ್ಬವನ್ನ ಕಳಿಸ್ಯಾನಂದ್ರ ನೀಡಕ್ ಬಂದಿರೋದೇನು? ಯಾವನ ಹತ್ರ ನೀಡೋ ಯೋಗ್ಯತೆ ಇರ್ತೈತಿ ಅಂಥವ್ರ ಹತ್ರ ಮಾತ್ರ ದೇವ್ರು ಬೇಡೋದಕ್ಕೆ ಬರ್ತಾನ. ಯೋಗ್ಯತೆ ಇಲ್ಲದವ್ರ ಹತ್ರ ಯಾರೂ ಕೇಳಂಗಿಲ್ಲ. ಯೋಗ್ಯತೆ ಇಲ್ಲದವ್ರ ಹತ್ರ ಯಾರೂ ಕೇಳಂಗಿಲ್ಲ. ಅಲ್ರಿ, ಒಂದು 10,000 ಜನ ಇರ್ತಾರೆ, ಎಲ್ಲರನ್ನು ಬಿಟ್ಟು ನಿಮ್ಮ ಹತ್ರ ಬಂದನಂದ್ರೆ ಅರ್ಥ ಮಾಡ್ಕೊಳ್ಬೇಕಲ್ಲ ನೀವು. ಕೊಡಬೇಕು. ಹೆಂಗ ಕೊಡಬೇಕು? ಉತ್ತಮಂಗೆ ಮಗಳಂ ಸತ್ಪಾತ್ರಕ್ಕೆ ದಾನಮಂ ಇಡಬೇಕು ಈಶ್ವರನಲ್ಲಿ ನಿಶ್ಚಯಂ, ಬಿಡಬೇಕು ಮತ್ತೊಬ್ಬರ ಧನದ ಮೇಲೆ ಆಸೆಯಂ. ಇನ್ನೊಬ್ಬರ ರೊಕ್ಕದ ಮೇಲೆ ಆಸೆ ಪಡಬಾರ್ದು. ಇದ್ದಾಗ ಒಂದಷ್ಟು ಕೊಟ್ಟು ಸಂತೋಷ ಪಡೋದು. ನಮ್ಮವರಂತಾರೆ, ತನುವಿದ್ದವನಿಗೆ ಮನವಿಲ್ಲ, ಮನವಿದ್ದವನಿಗೆ ಧನವಿಲ್ಲ. ತನು ಮನ ಧನವಿದ್ದವನಿಗೆ ಉತ್ತಮವಾದ ಸತಿ ಇಲ್ಲ. ಸತಿಗೆ ತಕ್ಕ ಪತಿ ಇಲ್ಲ, ಪತಿಗೆ ತಕ್ಕ ಸತಿ ಇಲ್ಲ, ಸತಿಪತಿಗೆ ತಕ್ಕ ಸುತನಿಲ್ಲ. ಇದು ಕಾರಣ ಸತಿ ಪತಿ ಸುತ ಎಲ್ಲರೂ ಒಂದಿದ್ದರೂ ಅವರಿಗೆ ಕೊಡಬೇಕೆನ್ನುವ ಮನಸ್ಸಿಲ್ಲ. ಸ್ವತಂತ್ರ ಧೀರ ಸಿದ್ದೇಶ್ವರ, ಈ ಲೋಕದ ಜನಗಳಿಗೆ ಒಂದಿದ್ದರೆ ಒಂದಿಲ್ಲ, ಅದು ನೀನು ಬಿಟ್ಟರೆ ಮತ್ತೆ ಯಾರೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಇರ್ತದ, ಕೊಡಬೇಕು ಅಂತ ಆಸೆ ಇರ್ತದ. ಏನು ಬಿಡು, ಯಾರ ಮಂದಿ ಕೊಟ್ಟಾರ ನಾವೇನು ಕೊಡೋದು ಅಂತ ಸರ್ಕೊಂಡ್ಬಿಡೋದು. ಯಾರ ಮಂದಿ ಕೊಟ್ಟಾಗ ನೀ ನಮ್ಮ ಕಡೆ ಶಾಸ್ತ್ರ ಇರ್ತಾರೆ ನೋಡಿ, ಎರ್ಕೊಂಡವ್ರು ಬುಡಕ್ಕೆ ತಳಗೆ ಬಗ್ಗೆ ಬಿಡೋದು. ನಮಗೂ ಒಂದಿಷ್ಟು ನೀರು ಬಂದ್ಬಿಡ್ರಿ, ದುಡಿಬೇಕು. ದುಡಿತಾನೇ ಸಾಧ್ಯವಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಕೃಷ್ಣದೇವರಾಯನ ಕಾಲಕ್ಕೆ ಇದೊಂದು ವಿಚಾರ ಹೇಳಿ ಪುರಾಣಕ್ಕೆ ಬರ್ತೇವೆ. ನಾವೇನಾದರೂ ಇನ್ನೊಬ್ಬರಿಗೆ ಮುಕ್ತವಾಗಿ ಕೊಟ್ಟರೆ ದೇವರು ನಮಗೆಲ್ಲ ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ. ಈ ನಾಡಿಗೆ ಬಂದಿರುವಂತಹ ಶರಣರು, ಸಂತರು, ಮಹಾತ್ಮರು, ಪವಾಡ ಪುರುಷರು, ಲೀಲಾಮೂರ್ತಿಗಳು, ಸ್ವಾಮಿಗಳು, ಇವರೇನಾಗಿ ಹೋಗಾರಲ್ಲ, ಇವ್ರು ಯಾರೂ ತಮಗೋಸ್ಕರ ಬದುಕಿಲ್ಲ. ಎಂತಹದ್ದೊಂದು ಅದ್ಭುತವಾಗಿರುವಂತಹ ಲೀಲೆ ಅಂದರೆ, ಕೃಷ್ಣದೇವರಾಯನ ಕಾಲಕ್ಕೆ ಅವನ ಮಂತ್ರಿ ಇದ್ದ ತಿಮ್ಮರಸ ಅಂತೇಳಿ. ತಿಮ್ಮರಸ ಅನ್ನುವಂತಹ ಮಂತ್ರಿ, ಅವನ ಕೈಯಾಗಿ ಇಬ್ಬರು ಕೆಲಸ ಮಾಡ್ತಿದ್ರು. ಪರಸಯ್ಯ, ಇನ್ನೊಬ್ಬ ಹನುಮಂತ ಮತ್ತು ಪರಸಯ್ಯ. ತಿಮ್ಮರಸನ ಕೈಯೊಳಗೆ ಇವರಿಬ್ಬರು ಕೆಲಸ ಮಾಡೋರು. ಅವರಿಬ್ಬರು ಕೆಲಸ ಮಾಡ್ತಿದ್ರಲ್ಲ, ಅವರಿಬ್ಬರಿಗೂ ಒಂದೇ ರೀತಿ ಬಟ್ಟೆ ಕೊಡಿಸ್ತಿದ್ದ, ಒಂದೇ ರೀತಿ ಪಗಾರ ಕೊಡ್ತಿದ್ದ, ಇಬ್ಬರನ್ನು ಚಲೋ ನೋಡ್ಕೊಂತ ಹೋಗಿದ್ದ. 5 ವರ್ಷ ನಿಯತ್ತೆಂದು ದುಡಿದಿದ್ರು ಅವರು. ದುಡಿಮೆಗೆ ಮೋಸ ಮಾಡಿದ್ದಿಲ್ಲ. ಈ ದುಡಿಮೆಗೆ ಮೋಸ ಅಂದ್ರೆ ನಿಮಗೆಲ್ಲ ಗೊತ್ತಾಗುತ್ತಲ್ಲ. ಕಳೆ ತೆಗಿಯಕ್ಕೆ ಕುಂತಾಗ ನೀವು ಅನುಭವಿಸಿರ್ತೈತಿ. ಹೊಲ್ದಾಗ ಕಸ ಕೀಳಕ್ಕೆ, ಕಳೆ ತೆಗಿಯಕ್ಕೆ ಹೋಗಿರ್ತೀರಲ್ಲ, ಭಾಳ ಮಂದಿ ಇರ್ತೀರಿ. ಒಂದು 20 ಮಂದಿ ತೊಗೊಂಬಂದು ನಮ್ಮ ಶಾಂತಣ್ಣ ಅಂತವ್ರು ಹೊಲ್ದಾಗ ಕುಂದಿರ್ಸಿ ಕಳೆ ತೆಗೀರಿ ಆಗಿ ಮಾಡ್ರಿ ಅಂತ ಅವ್ರು ಅಂದಿರ್ತಾರೆ. ಅಪ್ಪಿ ಕಳೆ ತಕ್ಕೊಂತ ಯಾರು 3 ಮಂದಿ ಮುಂದಕ್ಕೆ ಹೋದ್ರಂದ್ರೆ ಹಿಂದೆ ಕಲ್ಲು ತಗೊಂಡು ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕೂತು ಹಿಡಿಸರ ಚಾಲ, ರೈತರಿಗೆ ಬಂದಿತು ಕುದುಗೆಗೆ ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತು ಕೂಲಿ ಮಾಡವರ ಕಾಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ಹಿಡಿಸರ ಚಾಲ, ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ಹಿಡಿಸರ ಚಾಲ, ರೈತರಿಗೆ ಬಂದಿತು ಕುದುಗೆಗೆ ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತವರ ಕಾಲ. ಕೈಲೆ ಕೊಟ್ಟು ಹಿಡಿಯದು ಬಂತವರ ಕಾಲ. ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡಿಕೊಂಡು ಕೆತ್ತತರ ಹುಲ್ಲ, ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡಿಕೊಂಡು ಕೆತ್ತತರ ಹುಲ್ಲ, ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡಿಕೊಂಡು ಕೆತ್ತತರ ಹುಲ್ಲ, ಹಿಂದ ಮುಂದ ಆಗುವುದಿಲ್ಲ, ಮುಂದ ಹೊದರಿ ಹೊಡಿತಾರ ಕಲ್ಲ,
ಹಿಂದ ಮುಂದ ಆಗುವುದಿಲ್ಲ, ಮುಂದ ಹೋದರಿ ಹೊಡಿತಾರ ಕಲ್ಲ. ಗುತ್ತಾಯ ನೋಟ ರಾಶಿ ನಮ ಕೊಟ್ಟಿಲ್ಲ, ಮುಂದ ಹೋಗಿ ಎನಿಸಿಕೋ ಬೆಡಬಲ. ಓ ಮುಂದ ಹೋಗಿ ಎನಿಸಿಕೋ ಬೆಡಬಲ. ಕೂಲಿಯವರು ಕುದುರೆಯ ಮ್ಯಾಲ, ಕೂಲಿಯವರು ಕುದುರೆಯ ಮ್ಯಾಲ. ಮೈಮೂರು ದಂಧಿ ಮಾಡುವುದಿಲ್ಲ, ಪಗರ ಬೇಡತಾರ ಪುಲ್ಲ. ಮೈಮೂರದ ಕೆಲಸ ಮಾಡೋದಿಲ್ಲ, ಪಗರ ಬೇಡತಾರ ಪುಲ್ಲ. ಮೈಮೂರು ದಂಧಿ ಮಾಡೋದಿಲ್ಲ, ಪಗರ ಬೇಡತಾರ ಪುಲ್ಲ. ಹೆಚ್ಚು ಕಡಿಮೆ ಹೇಳಂಗಿಲ್ಲ, ಅಂತರ ನಾಳೆ ಬರಂಗಿಲ್ಲ. ಹೆಚ್ಚು ಕಡಿಮೆ ಹೇಳಂಗಿಲ್ಲ, ಅಂತರ ನಾಳೆ ಬರಂಗಿಲ್ಲ. ಕಿಟಕಿಟಿ ನಮಗಾಗಿ ಬರುವುದಿಲ್ಲ, ಬಾಯಿ ಬಡಿದು ರೈತನ ಮಾಡ್ಯರ ಕೂಡ. ಓ ಬಾಯಿ ಬಡಿದು ರೈತಗ ಮಾಡ್ಯರ ಕೂಡ. ಕೂಲಿಯವರು ಕುದುರೆಯ ಮ್ಯಾಲ, ಕೂಲಿಯವರು ಕುದುರೆಯ ಮ್ಯಾಲ. ರೊಕ್ಕ ಕೊಟ್ಟು ಮಾಡಬೇಕು ಹೊಲ, ರಾಶಿ ಮಾಡಿ ತುಂಬ್ಯನ ಚೀಲ. ಹರಿಗೆ ಬಿತ್ತಿ ಮಾಡಬೇಕು ಹೊಲ, ರಾಶಿ ಮಾಡಿ ತುಂಬ್ಯನ ಚೀಲ. ರೊಕ್ಕ ಕೊಟ್ಟು ಮಾಡಬೇಕು ಹೊಲ, ರಾಶಿ ಮಾಡಿ ತುಂಬ್ಯನ ಚೀಲ. ಬೆಳಿ ಮ್ಯಾಲ ತಗದನ ಸಾಲ, ಅಡತಿಗೆ ಹಚ್ಚನ ಮಾಲ. ಬೆಳಿ ಮ್ಯಾಲ ತಗದನ ಸಾಲ, ಮೀಲಿಗೆ ಹಚ್ಚನ ಮಾಲ. ಬಡ್ಡಿ ಗಂಟ ಮುರಿದು ಕೊಟ್ಟರ ಖಾಲಿ ಚೀಲ. ಅಡತಿಯವರು ಕುಂತರ ಗಾದಿಯ ಮ್ಯಾಲ. ಓ ಮೀಲಿನವರು ಕುಂತರ ಗಾದಿಯ ಮ್ಯಾಲ. ಕೂಲಿಯವರು ಕುದುರೆಯ ಮ್ಯಾಲ, ಏರಿ ಕುಂತು ಹಿಡಿಸರ ಚಾಲ. ರೈತರಿಗೆ ಹಿಡದಿತು ಬುಗುಲ, ಕಡಿಮಾಯ್ತು ಮಳೆಗಾಲ. ರೈತರಿಗೆ ಬಡದಿತು ಬುಗುಲ, ಕಡಿಮಾಯ್ತು ಮಳೆಗಾಲ. ರೈತರಿಗೆ ಹಿಡದಿತು ಬುಗುಲ, ಕಡಿಮಾಯ್ತು ಮಳೆಗಾಲ. ಮಾಡಿದ ಸಾಲ ಮುಟ್ಟಲಿಲ್ಲ, ತಲೆ ಮ್ಯಾಲ ಹೊರಿಸಾಲ. ಒಕ್ಕಲತನದಾಗ ರುಚಿ ಉಳದಿಲ್ಲ, ರೈತನ ಮ್ಯಾಲ ಬದುಕೋದು ಈ ಜಗವೆಲ್ಲ. ಓ ರೈತನ ಮ್ಯಾಲ ಬದುಕೋದು ಈ ಜಗವೆಲ್ಲ. ಕೂಲಿಯವರು ಕುದುರೆಯ ಮ್ಯಾಲ, ಕೂಲಿಯವರು ಕುದುರೆಯ ಮ್ಯಾಲ. ಕೊಟ್ಟಿ ಗುಣ ಬಿಡಬೇಕು ಮೊದಲ, ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ. ಕೊಟ್ಟಿ ಗುಣ ಬಿಡಬೇಕು ಮೊದಲ,
ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ ಕೊಟ್ಟಿ ಗುಣ ಬಿಡಬೇಕು ಮೊದಲ. ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ ಅನ್ಯಯ ದುಡಿದರ ಸಾಯೋ ತನಕ ಅನ್ನಾಗುವುದಿಲ್ಲ. ಭೂಮಿ ಮ್ಯಾಲ ಅನ್ಯಯ ದುಡಿದರ ಸಾಯೋ ತನಕ ಅನ್ನಾಗುವುದಿಲ್ಲ. ಭಾವ ಸುಖಿದ್ರ ಭಾಗ್ಯಕ್ಕೇನು ಕಡಿಮಿಲ್ಲ. ವೃದ್ಧೇವಾಡಿ ಚಂದ್ರಶನ ಕವಿಕುಲ್ಲ. ಓ ವೃದ್ಧೇವಾಡಿ ಚಂದ್ರಶನ ಕವಿಕುಲ್ಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ಹಿಡಿಸರ ಚಾಲ. ರೈತರಿಗೆ ಬಂದಿತು ಕುದುಗಿಗೆ ಶೂಲ. ಕೈಲೆ ಕೊಟ್ಟು ಹಿಡಿಯದು ಬಂತವ್ರ, ಕೈಲೆ ಕೊಟ್ಟು ಹಿಡಿಯದು ಬಂತವ್ರ, ಕೈಲೆ ಕೊಟ್ಟು ಹಿಡಿಯದು ಬಂತು. ಕೂಲಿ ಮಾಡೋರ ಕಾಲ, ಕೂಲಿ ಮಾಡೋರ ಕಾಲ. ಇದೀಗ ತಾನೇ ಹಾಡು ಹಾಡಿದಂಥ ಗವಾಯಿಗಳಿಗೆ ದೇವಿ ಉಪಾಸಕರಾದಂಥ ಮೋತಿಲಾಲ್ ಕುಲಕರ್ಣಿ ಅವರು 500 ರೂಪಾಯಿ